ಜಾಮೀನಿನ ಮೇಲೆ ಹೊರಬಂದ ದರ್ಶನ್ಗೆ ಆಗ ಸರ್ಜರಿ ಮಾಡ್ತೀವಿ ಈಗ ಸರ್ಜರಿ ಮಾಡ್ತೀವಿ ಅಂತ ಹೇಳಿದ್ದೇ ಬಂತು. ಟ್ರೀಟ್ಮೆಂಟ್ ಮಾತ್ರ ಆಗಿರಲಿಲ್ಲ. ಆದರೆ ಕೋರ್ಟ್ಗೆ ವಕೀಲರೇ ಮಾಹಿತಿ ಕೊಟ್ಟಿದ್ರಿಂದ ಸಾರಥಿ ಸರ್ಜರಿ ಕುತೂಹಲ ಮೂಡಿಸಿದೆ. ಆರೋಗ್ಯದ ನೆಪವೊಡ್ಡಿ ಜೈಲಿನಿಂದ ಹೊರಬಂದಿರೋ ದರ್ಶನ್ಗೆ ಆಪರೇಷನ್ನೂ ಇಲ್ಲ, ಟ್ರೀಟ್ಮೆಂಟೂ ಇಲ್ಲ. 6 ವಾರದಿಂದ ಆಸ್ಪತ್ರೆಯಲ್ಲಿ ಬೆಡ್ ಮೇಲೆ ರೆಸ್ಟ್ ಮಾಡಿದ್ದೇ ಆಯ್ತು. ಹೈ ಬಿಪಿ ಇದೆ ಅಂತ ಮೇಲಿಂದ ಮೇಲೆ ದಿನಾಂಕ ಮುಂದೂಡ್ತಿರೋ ವೈದ್ಯರು ಇವತ್ತು ಸರ್ಜರಿ ಮಾಡಿಯೇ ಮಾಡ್ತೀವಿ ಅಂತ ಕೋರ್ಟ್ಗೆ ವರದಿ ನೀಡಿದ್ರು. ಹೀಗಾಗಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ರವರು ಬುಧವಾರ ಸರ್ಜರಿ ಮಾಡಲಾಗುತ್ತೆ ಅಂತ ಮಾಹಿತಿ ನೀಡಿದ್ರು. ಇದೇ ಕಾರಣಕ್ಕೆ ದರ್ಶನ್ಗೆ ಸರ್ಜರಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾಗಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ತಜ್ಞ ವೈದ್ಯರೇ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಇಷ್ಟು ದಿನ ಹೈ ಬಿಪಿ ಸಮಸ್ಯೆ ಕಾಡ್ತಿದ್ರಿಂದ ಫಿಸಿಯೋಥೆರಪಿ ಹಾಗೂ ಔಷಧಿಗಳ ಮೂಲಕವೇ ದರ್ಶನ್ರ ಹೆಲ್ತ್ ಕಂಡೀಷನ್ ಅನ್ನ ಸಮತೋಲನಕ್ಕೆ ತಂದಿದ್ದಾರೆ. ಇಷ್ಟು ದಿನ ಸರ್ಜರಿ ಎಂದಾಗಲೆಲ್ಲ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಿಂದೇಟು ಹಾಕ್ತಿದ್ರು. ಆದ್ರೆ ದರ್ಶನ್ಗೆ ಸರ್ಜರಿ ಅಗತ್ಯತೆ ಎಷ್ಟಿದೆ ಹಾಗೂ ಸರ್ಜರಿ ಮಾಡಿದ್ರೆ ಯಾವುದೇ ಸಮಸ್ಯೆ ಆಗಲ್ಲ ಅನ್ನೋರನ್ನ ಡಾಕ್ಟರ್ ನವೀನ್ ಅಪ್ಪಾಜಿ ಗೌಡ ಮನವರಿಕೆ ಮಾಡಿದ್ದಾರೆ. ಬೆನ್ನು ನೋವಿನ ಸರ್ಜರಿ ಅಂದ್ರೆ ಸಣ್ಣ ಪುಟ್ಟ ಟ್ರೀಟ್ಮೆಂಟ್ ಅಲ್ಲ. ಸರ್ಜರಿ ಮಾಡೋದು ಎಷ್ಟು ರಿಸ್ಕೋ, ಆಮೇಲೆ ರೆಸ್ಟ್ ತೆಗೆದುಕೊಳ್ಳೋದು ಅಷ್ಟೇ ಮುಖ್ಯ. ದರ್ಶನ್ಗೆ L4, L5 ಸಮಸ್ಯೆ ಬಿಟ್ಟು ಬಿಡದೆ ಕಾಡ್ತಿದೆ. ಹೀಗಾಗಿ ಸ್ಲಿಪ್ ಆಗಿರೋ ಬೆನ್ನು ಹುರಿ ಮೂಳೆಯನ್ನ ಸರಿಯಾದ ಜಾಗಕ್ಕೆ ತಂದು ಕೂರಿಸೋ ಕೆಲಸ ಮಾಡಲಾಗತ್ತೆ. ಮೊದಲಿದ್ದ ಸ್ಥಾನಕ್ಕೆ ಮೂಳೆಗಿಟ್ಟು ಸರಿಯಾಗಿ ಸ್ಕ್ರೂ ಫಿಟ್ಟಿಂಗ್ ಮಾಡ್ತಾರೆ. ಈ ಮೂಲಕ ಜರಿದಿದ್ದ ಮೂಳೆಯನ್ನ ಮೊದಲಿದ್ದ ಜಾಗದಲ್ಲೇ ಫಿಟ್ ಮಾಡೋದು. ಈ ಸರ್ಜರಿ ಆದವರಿಗೆ ಸುದೀರ್ಘವಾದ ಬೆಡ್ ರೆಸ್ಟ್ ಬೇಕೇ ಬೇಕು. ಏನಿಲ್ಲ ಅಂದ್ರೂ 6 ರಿಂದ 8 ವಾರಗಳ ಕಾಲ ಬೆಡ್ ರೆಸ್ಟ್ ಬೇಕಂತೆ. ಅಷ್ಟೇ ಅಲ್ಲ, ಈ ಸರ್ಜರಿ ಆದ್ಮೇಲೆ ಎಲ್ಲಾ ಸಮಸ್ಯೆ ದೂರ ಆಯ್ತು ಅಂತಲ್ಲ, ಭವಿಷ್ಯದಲ್ಲಿ ಮತ್ತೆ ಸಮಸ್ಯೆ ಕಾಡಿದ್ರೂ ಅನುಮಾನವಿಲ್ಲ. ಇದರಲ್ಲಿ ಶಸ್ತ್ರಚಿಕಿತ್ಸೆ ಹೇಗೆ ಅಂತ ಹೇಳಿದ್ರೆ, ಏನು ಸ್ಲಿಪ್ ಆಗಿರುವಂತಹ ಮೂಳೆ ಇರುತ್ತೆ, ವರ್ಟಿಬ್ರಾ ಮುಂಚೆ ಎಲ್ಲಿತ್ತು ಅದೇ ಸ್ಥಾನದಲ್ಲಿ ಅದನ್ನ ಕೂಡಿಸ್ಬಿಟ್ಟು ಅಲ್ಲಿ ಸ್ಕ್ರೂನ ಹಾಕುವಂತಹ ಒಂದು ಶಸ್ತ್ರಚಿಕಿತ್ಸೆ. ಸೊ ಈ ಶಸ್ತ್ರಚಿಕಿತ್ಸೆ ಯೂಶುವಲಿ ಆದ ಮೇಲೆ ಸುಮಾರು 6 ವಾರ ಅಥವಾ 8 ವಾರ ಅಷ್ಟು ಟೈಮ್ ಬೇಕಾಗುತ್ತೆ ರಿಕವರಿಗೆ. ಒಟ್ನಲ್ಲಿ ಕಂಟಕ ಅನ್ನೋದು ದರ್ಶನ್ ಹೆಗಲೇರಿ ಕೂತಿದ್ದು. ಸರ್ಜರಿ ಜೊತೆಗೆ ಮಧ್ಯಂತರ ಜಾಮೀನಿನ ಆದೇಶ ಯಾವಾಗ ಹೊರಬೀಳುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.